ಇದನ್ನ ಈಗಾಗಲೇ ಭಾಳಷ್ಟು ಜಗದ್ಗುರುಗಳು ಎಲ್ಲ ಹೇಳಿದ್ದಾರೆ. ಭಾಳಷ್ಟು ಲೋಪದೋಷಗಳಿದ್ದಾವೆ, ಈ ಲೋಪದೋಷಗಳನ್ನು ಸರಿಪಡಿಸಬೇಕು ಅನ್ನುವಂಥದ್ದು ಹೇಳಿದ್ದಾರೆ. ಮತ್ತು ವೀರಶೈವ ಲಿಂಗಾಯತರನ್ನು ಒಡೆಯುವಂಥ ಕೆಲಸ 2013-14ರಿಂದ ನಿರಂತರವಾಗಿ ಸಿದ್ದರಾಮಯ್ಯ ಮಾಡ್ಕೊಂಡು ಬಂದಿದ್ದಾರೆ. ವೀರಶೈವ ಲಿಂಗಾಯತ ಜನ ಜಾಗೃತರಾಗಿದ್ದಾರೆ. ಇವರ ರಾಜಕೀಯ ಹುನ್ನಾರಕ್ಕೆ ವೀರಶೈವ ಲಿಂಗಾಯತರು ಬಲಿಯಾಗೋದಿಲ್ಲ. 2018ರಲ್ಲಿ ತಕ್ಕ ಪಾಠವನ್ನು ಇದೇ ಸಿದ್ದರಾಮಯ್ಯರು ಕಳಿಸಿದರು. ನಮ್ಮ ಸಮಾಜವನ್ನು ಧರ್ಮವನ್ನು ಒಡೆಯುವಂಥ ಕೆಲಸ ನಿಮ್ಮ ರಾಜಕೀಯ ಸಲುವಾಗಿ ಮಾಡಕೂಡದು ಅನ್ನುವಂಥ ಸ್ಪಷ್ಟವಾಗಿ ವಿರೋಧವನ್ನು ಮಾಡಿದ್ದಾರೆ. ಈಗ ಮತ್ತೆ ಅದಕ್ಕೆ ಕೈ ಹಾಕ್ತಾ ಇದ್ದಾರೆ. ಆದ್ದರಿಂದ ಸಮಾಜವನ್ನು ಒಗ್ಗೂಡಿಸಿ ರಾಜ್ಯವನ್ನು ಒಗ್ಗೂಡಿಸಿ ಆಡಳಿತ ಮಾಡುವಂಥ ಬಿಟ್ಟು ಸಮಾಜವನ್ನು ಒಡೆದು ತಮ್ಮ ರಾಜಕೀಯ ರೊಟ್ಟಿಯನ್ನು ಸುಟ್ಟುಕೊಳ್ಳುವಂಥ ಈ ಆಡಳಿತ ಇದೆಯಲ್ಲ, ಇದು ಜನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರಂತ ನಮ್ಗೆ ವಿಶ್ವಾಸ ಇದೆ. ಈಗ ಇದು ಎಲ್ಲ ವಿಚಾರಗಳಲ್ಲಿ ಚರ್ಚೆ ಆಗಿದೆ. ವಿವರವನ್ನು ನಮ್ಮ ರಾಜ್ಯ ಅಧ್ಯಕ್ಷರು ಕೊಡ್ತಾರೆ. ಏನು ಮುಖ್ಯವಾಗಿ ನಮ್ಮ ಈ ಎಲ್ಲ ಚರ್ಚೆ ಏನಂತಂದರೆ, ಇಡೀ ಕರ್ನಾಟಕದ ಎಲ್ಲ ಸಮುದಾಯಗಳಲ್ಲಿ ಒಕ್ಕಟ್ಟಿರಬೇಕು. ವೀರಶೈವ ಲಿಂಗಾಯತರಲ್ಲೂ ಒಕ್ಕಟ್ಟಿರಬೇಕು, ಒಕ್ಕಲಿಗರಲ್ಲೂ ಇರಬೇಕು, ಬ್ರಾಹ್ಮಣರಲ್ಲೂ ಇರಬೇಕು, SC ST OBC ಎಲ್ಲದರಲ್ಲೂ ಒಕ್ಕಟ್ಟಿರಬೇಕು. ಈಗ ಕುರುಬ ಕ್ರಿಶ್ಚಿಯನ್ ಅಂತಂದರೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಕುರುಬ ಕ್ರಿಶ್ಚಿಯನ್ ಪೀಠ ಆಗುತ್ತೆ. ಈಗ ಕಾಗಿನೆಲೆ ಪೀಠ ಹೊಂದಿದೆ. ಈಗ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಕುರುಬ ಕ್ರಿಶ್ಚಿಯನ್ ಪೀಠ ಆಗುತ್ತೆ. ಭೌತಿಕವಾಗಿ ಸಿದ್ದರಾಮಯ್ಯರು ಯಾರನ್ನೊಬ್ಬರು ನೇಮಿಸ್ಬೋದು, ಅಥವಾ ಯಾವುದೋ ಪಾದ್ರಿನ ತಂದು ಕುಂದರ್ಸ್ಬೋದು. ಸಮಾಜವನ್ನು ಎಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ ಇವರು? ಯಾವ ಕಡೆ ತೊಗೊಂಡು ಹೋಗ್ತಾ ಇದ್ದಾರೆ? ಏನಿದ್ರ ಅವಶ್ಯಕತೆ ಇದೆ? ಕೇಂದ್ರ ಸರ್ಕಾರ ಈಗಾಗಲೇ ಡಿಕ್ಲೇರ್ ಮಾಡಿದೆ, ನಾವು ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ. ಕೇಂದ್ರ ಸರ್ಕಾರ ಮಾಡೋದು ಅಧಿಕೃತವಾಗಿ ಮಾಡ್ತಾ ಇದೆ, ಇಡೀ ದೇಶದಲ್ಲಿ ಮಾಡ್ತಾ ಇದೆ. ಎರಡನೇದಾಗಿ ಇದು ಒಂದು ರೀತಿಯಲ್ಲಿ ಜನರ ಕಣ್ಣಿಗೆ ಮಣ್ಣು ಹಾಕುವಂಥದ್ದು. 1.5 ಕೋಟಿ ಮನೆಗಳನ್ನು 15 ದಿವಸದಲ್ಲಿ ಮುಡ್ತಾರಂತೆ. ಮತ್ತು 60 ಪ್ರಶ್ನೆಗಳಿಗೆ ಒಂದೊಂದು ಮನೆಯಲ್ಲಿ ಉತ್ತರ ತಗೋಬೇಕು. ಅವರು ಹೇಳಿದ್ದಾರೆ 60 ಪ್ರಶ್ನೆಗಳಿಗೆ ಒಂದೊಂದು ಮನೆಯಲ್ಲಿ ಉತ್ತರ ತಗೋಬೇಕಾದ್ರೆ ಎಷ್ಟು ಸಮಯ ಬೇಕು? 1.5 ಕೋಟಿ ಮನೆಗಳಿಗೆ ವಿಸಿಟ್ ಮಾಡ್ತಾರಂತೆ. ಇದು ಆಗಲಾರ್ದ ಕೆಲಸ. ನನ್ನ ಪ್ರಕಾರ ಮತ್ತೆ ಕಾಂತರಾಜ್ ಕಮಿಟಿಯ ಕಟ್ ಆ್ಯಂಡ್ ಪೇಸ್ಟನ್ನು ಈ ಒಂದು ವರದಿಯಲ್ಲಿ ಅವ್ರು ಮಾಡ್ತಾರೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಕಾನೂನು ಪ್ರಕಾರ ಬ್ಯಾಕ್ವರ್ಡ್ ಕ್ಲಾಸ್ಗೆ ಕೊಟ್ಟಿದ್ದಾರೆ. ಇದು ಬ್ಯಾಕ್ವರ್ಡ್ ಕ್ಲಾಸ್ಗಳಿಗೆ ಮ್ಯಾಂಡೇಟ್ ಇಲ್ಲ. ಬ್ಯಾಕ್ವರ್ಡ್ ಕ್ಲಾಸು ಬರೀ ಬ್ಯಾಕ್ವರ್ಡ್ ಕ್ಲಾಸ್ಗಳನ್ನು ಅಲ್ಲಿ ಎನ್ಯೂಮರೇಷನ್ ಮಾಡುವಂಥ ಅಧಿಕಾರ ಇದೆ. ಇಡೀ ರಾಜ್ಯದ ಎಲ್ಲ ಜನಾಂಗದ ಎನ್ಯೂಮರೇಷನ್ ಮಾಡುವಂಥದ್ದು ಅಥವಾ ಜನಗಣತಿ ಮಾಡುವಂಥ ಅಧಿಕಾರ ಬ್ಯಾಕ್ವರ್ಡ್ ಕ್ಲಾಸ್ಗಿಲ್ಲ. ಯಾವ ಅಧಿಕಾರ ಬ್ಯಾಕ್ವರ್ಡ್ ಕ್ಲಾಸ್ಗಿಲ್ಲವೋ SC ST ಬಗ್ಗೆ ಮತ್ತು ಬೇರೆ ಬೇರೆ ಸಮುದಾಯಗಳ ಬಗ್ಗೆ ಇವರು ಜನಗಣತಿ ಮಾಡುವಂಥದ್ದು ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ ಯಾರಿದ್ದಾರೆ ಅವರು ಅಷ್ಟೇ ಮಾಡುವಂಥ ಅಧಿಕಾರ ಇದೆ. ಹೀಗಾಗಿ ಎಲ್ಲ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಅಡ್ಡದಾರಿಗೆ ಹಿಡಿದು ಕೇವಲ ರಾಜಕೀಯ ಉದ್ದೇಶಕ್ಕಾಗಿ ಮಾಡ್ತಿರುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸಮಾಜವಾದದ ಹಿನ್ನೆಲೆ ಬಂದಂಥ ಸಿದ್ದರಾಮಯ್ಯ ಅವರು ಈಗಲೂ ಸಮಯ ಇದೆ, ತಿದ್ದುಪಡಿ ಮಾಡ್ಕೊಳ್ಳಿ. ಇಲ್ಲದಿದ್ದರೆ ಇದು ನಿಮ್ಮ ರಾಜಕೀಯ ಅಧಿಪತನದ ಸಂಕೇತ ಆಗ್ತದೆ.